ಚಾನಲ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇನ್ನೂ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ನಾನು ಹೆಚ್ಚಿನ ಮಾಹಿತಿಯೊಂದಿಗೆ ಕ್ಲಾಸ್ ತೊಗೋತೀನಿ. SSC MTS CHSL ಪ್ರಿವಿಯಸ್ ಇಯರ್ ಕ್ವಶನ್. ಯಾರು ಮಿಸ್ ಮಾಡ್ಕೊಬೇಡಿ, ತಪ್ಪದೇ ಪೂರ್ತಿ ವಿಡಿಯೋ ನೋಡಿ. ಬನ್ನಿ ಪ್ರಶ್ನೆಗಳು ನೋಡೋಣ. ವಾಕರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಗಾಲ್ಫ್. ಹೆಚ್ಚಿನ ಮಾಹಿತಿ ನೋಡೋಣ. ರೈಡರ್ ಕಪ್ ಇದು ಕೂಡ ಗಾಲ್ಫ್ ಕ್ರೀಡೆಗೆ ಸಂಬಂಧಿಸಿದೆ. ಕೆನಡಾ ಕಪ್ ಇದು ಕೂಡ ಗಾಲ್ಫ್ ಕ್ರೀಡೆಗೆ ಸಂಬಂಧಿಸಿದೆ. ನೆಕ್ಸ್ಟ್ ಕೈತಾನ್ ಟ್ರೋಫಿ ಇದು ಚದುರಂಗ ಅಥವಾ ಚೆಸ್ ಕ್ರೀಡೆಗೆ ಸಂಬಂಧಿಸಿದೆ. ನೆಹರು ಕಪ್ ಇದು ಬಾಸ್ಕೆಟ್ ಬಾಲ್ಗೆ ಸಂಬಂಧಿಸಿದೆ. ನಾರಂಗ್ ಕಪ್ ಇದು ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಿಸಿದೆ. ನೆಕ್ಸ್ಟ್ ರಣಜಿ ಟ್ರೋಫಿ ಇದು ಕ್ರಿಕೆಟ್ಗೆ ಸಂಬಂಧಿಸಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಬೈಸಾಖಿ ಪಂಜಾಬಿನ ಸುಗ್ಗಿ ಹಬ್ಬ ಯಾವ ದಿನಾಂಕದಂದು ಆಚರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಏಪ್ರಿಲ್ 13. ಹೀಗೂ ಪ್ರಶ್ನೆ ಕೊಡ್ಬೋದು. ಯಾವ ದುರಂತ ದಿನ ಅಂತ ಹೇಳಿ. ಜಲಿಯನ್ ವಾಲಾಬಾಗ್ ದಿನ. ನೆಟ್ಮಿಟ್ಕೊಡಿ. ಹೆಚ್ಚಿನ ಮಾಹಿತಿ. ಸಾಂಗೈ ಹಬ್ಬ ಮಣಿಪುರ್, ವಿಶು ಪರ್ವ ಹಬ್ಬ ಕೇರಳ, ಹೊಲ್ಲಾ ಮೊಹಲ್ಲಾ ಹಬ್ಬ ಪಂಜಾಬ್, ಬೋನಾಲು ಹಬ್ಬ ತೆಲಂಗಾಣ, ಮೊಹಾತ್ಸು ಹಬ್ಬ ನಾಗಾಲ್ಯಾಂಡ್, ಓಣಂ ಹಬ್ಬ ಕೇರಳ, ಪೊಂಗಲ್ ಹಬ್ಬ ತಮಿಳುನಾಡು, ಬೋನಾ ಹಬ್ಬ ಅಸ್ಸಾಂ. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಪುಸ್ತಕ ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಅರುಂಧತಿ ರಾಯ್. ಹೆಚ್ಚಿನ ಮಾಹಿತಿ ನೋಡೋಣ. ದ ಚೆಕ್ ಬುಕ್ ಈ ಪುಸ್ತಕ ಬರೆದವರು ಕೂಡ ಅರುಂಧತಿ ರಾಯ್. ನೆಕ್ಸ್ಟ್ ಪಾಯಿಂಟ್. ದ ಬ್ಲೂ ಅಂಬ್ರೆಲಾ ಈ ಪುಸ್ತಕ ಬರೆದವರು ರಸ್ಕಿನ್ ಬಾಂಡ್. ದ ಅನ್ಟಚಬಲ್ ಬರೆದವರು ಮುಲ್ಕ್ರಾಜ್ ಆನಂದ್. ಹಿಂದ್ ಸ್ವರಾಜ್ ಈ ಪುಸ್ತಕ ಬರೆದವರು ಮಹಾತ್ಮ ಗಾಂಧೀಜಿ. ಮಾಯ್ ಕಂಟ್ರಿ ಮಾಯ್ ಲೈಫ್ ಈ ಪುಸ್ತಕ ಬರೆದವರು APJ ಅಬ್ದುಲ್ ಕಲಾಂ. ನೆಕ್ಸ್ಟ್ ಪಾಯಿಂಟ್. ಇಂಡಿಯಾ ಡಿವೈಡೆಡ್ ಈ ಪುಸ್ತಕ ಬರೆದವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. 1998ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಕುಚಿಪುಡಿ ವಿಭಾಗದಲ್ಲಿ ಆಯ್ಕೆಯಾದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ವೆಂಪತಿ ಚಿನ್ನಂ ಸತ್ಯಂ. ಹೆಚ್ಚಿನ ಮಾಹಿತಿ ನೋಡೋಣ. 1987ರಲ್ಲಿ ಸೋನಲ್ ಮಾನ್ಸಿಂಗ್ ಅವರಿಗೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ನೀಡಲಾಗಿದೆ. ನೆಕ್ಸ್ಟ್ ಪಾಯಿಂಟ್. ರುಕ್ಮಿಣಿ ದೇವಿ ಅರುಂಡೆಲ್ ಅವರಿಗೆ 1956ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಲಾಯಿತು. ನೆಕ್ಸ್ಟ್ ಪಾಯಿಂಟ್. ಮಲ್ಲಿಕಾ ಸಾರಾಭಾಯಿ ಅವರಿಗೆ 2010ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಲಾಯಿತು. ನೆಕ್ಸ್ಟ್ ಕ್ವಶನ್. ಮತದಾನ ದಿವಸ್ ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಜನವರಿ 25. ಹೆಚ್ಚಿನ ಮಾಹಿತಿ ನೋಡೋಣ. ಪ್ರವಾಸಿ ಭಾರತೀಯ ದಿವಸ್ ಜನವರಿ 9ರಂದು ಆಚರಿಸಲಾಗುತ್ತದೆ. ರಾಷ್ಟ್ರೀಯ ಯುವಕರ ದಿನ ಜನವರಿ 12ರಂದು ಆಚರಿಸಲಾಗುತ್ತದೆ. ರಾಷ್ಟ್ರೀಯ ಹುತಾತ್ಮರ ದಿನ ಜನವರಿ 30ರಂದು ಆಚರಿಸಲಾಗುತ್ತದೆ. ವಿಶ್ವ ಕ್ಯಾನ್ಸರ್ ದಿನ ಫೆಬ್ರವರಿ 14ರಂದು ಆಚರಿಸಲಾಗುತ್ತದೆ. ಕಾರ್ಗಿಲ್ ವಿಜಯೋತ್ಸವ ದಿನ ಜುಲೈ 26ರಂದು ಆಚರಿಸಲಾಗುತ್ತದೆ. ವಿಶ್ವ ಬಾಲಕಾರ್ಮಿಕ ದಿನ ಏಪ್ರಿಲ್ 30ರಂದು ಆಚರಿಸುತ್ತಾರೆ. ವಿಶ್ವ ಜೌಗು ದಿನ ಫೆಬ್ರವರಿ 2ರಂದು ಆಚರಿಸುತ್ತಾರೆ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡಬೇಡಿ. ತುಂಬ ಜನ ಹಾಗೆ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬೇ ಮಾಡಲ್ಲ. ನಮಗೂ ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತದೆ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಚೌಸಾ ಕದನ ನಡೆದ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ 1539 ಜೂನ್ 26. ಹೆಚ್ಚಿನ ಮಾಹಿತಿ ನೋಡೋಣ. ಹೈಡಾಸ್ಪಿಸ್ ಕದನ ಅಥವಾ ಝೀಲಂ ನದಿ ಕದನ ಕ್ರಿಸ್ತಶಕ 326ರಲ್ಲಿ ನಡೆಯಿತು. ನೆಕ್ಸ್ಟ್ ಪಾಯಿಂಟ್. ಕಳಿಂಗ ಯುದ್ಧ ಕ್ರಿಸ್ತಶಕ ಪೂರ್ವ 261ರಲ್ಲಿ ನಡೆಯಿತು. ನೆಕ್ಸ್ಟ್ ಪಾಯಿಂಟ್. 1ನೇ ತರಾಯಿನ್ ಕದನ ನಡೆದು ಕ್ರಿಸ್ತಶಕ 1191ರಲ್ಲಿ ನಡೆಯಿತು. ನೆಕ್ಸ್ಟ್ ಪಾಯಿಂಟ್. 2ನೇ ತರಾಯಿನ್ ಕದನ ಕ್ರಿಸ್ತಶಕ 1192ರಲ್ಲಿ ನಡೆಯಿತು. ನೆಕ್ಸ್ಟ್ ಪಾಯಿಂಟ್. ಮೊದಲ ಪಾಣಿಪತ್ ಕದನ 1526ರಲ್ಲಿ ನಡೆಯಿತು. ನೆಕ್ಸ್ಟ್ ಪಾಯಿಂಟ್. ಸರ್ಹಿಂದ್ ಕದನ 1555ರಲ್ಲಿ ನಡೆಯಿತು. ನೆಕ್ಸ್ಟ್ ಪಾಯಿಂಟ್. ಪ್ಲಾಸಿ ಕದನ 1757 ಜೂನ್ 23ರಂದು ನಡೆಯಿತು. ನೆಕ್ಸ್ಟ್ ಪಾಯಿಂಟ್. ಬಕ್ಸಾರ್ ಕದನ 1764 ಅಕ್ಟೋಬರ್ 22ರಂದು ನಡೆಯಿತು. ಪದೇ ಕೇಳಾಗಿರೋ ಪ್ರಶ್ನೆಗಳು ಸ್ನೇಹಿತರೆ. ನಾನು ಮತ್ತೊಂದು ಕ್ಲಾಸ್ ಮಾಡ್ತೀನಿ ಬರೀ ಯುದ್ಧಗಳ ಮೇಲೆ ಅಷ್ಟೇ. ಎಷ್ಟು ಯುದ್ಧಗಳಿದೆ ಒಟ್ಟು ಮಾಡಿಸ್ತೀನಿ. ಯಾರೂ ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಕ್ವಶನ್. IVFನ ವಿಸ್ತೃತ ರೂಪ ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ ಇನ್ ವಿಟ್ರೋ ಫೆರ್ಟಿಲೈಜೇಷನ್. ಹೆಚ್ಚಿನ ಮಾಹಿತಿ. GVA ವಿಸ್ತೃತ ರೂಪ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್. CRR ವಿಸ್ತೃತ ರೂಪ ಕ್ಯಾಶ್ ರಿಸರ್ವ್ ರೇಷಿಯೋ. SLRನ ವಿಸ್ತೃತ ರೂಪ ಸ್ಟ್ಯಾಟ್ಯೂಟರಿ ರಿಸರ್ವ್ ರೇಷಿಯೋ. ನೆಕ್ಸ್ಟ್ MSFನ
ವಿಸ್ತೃತ ರೂಪ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ. ನೆಕ್ಸ್ಟ್ HDI ವಿಸ್ತೃತ ರೂಪ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ನೆಕ್ಸ್ಟ್ RBC ವಿಸ್ತೃತ ರೂಪ ರೆಡ್ ಬ್ಲಡ್ ಸೆಲ್ಸ್. ನೆಕ್ಸ್ಟ್ WBC ವಿಸ್ತೃತ ರೂಪ ವೈಟ್ ಬ್ಲಡ್ ಸೆಲ್ಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಬೇರ್ಪಡಿಸುವ ಚಾನಲ್ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ 10 ಡಿಗ್ರಿ ಚಾನೆಲ್. ಸೊ ಹೆಚ್ಚಿನ ಮಾಹಿತಿ ನೋಡೋಣ. ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪ ಬೇರ್ಪಡಿಸುವ ಚಾನಲ್ 8 ಡಿಗ್ರಿ ಚಾನೆಲ್. ನೆಕ್ಸ್ಟ್ ಪಾಯಿಂಟ್, ಮೀನಿಕಾಯ ದ್ವೀಪ ಮತ್ತು ಲಕ್ಷದ್ವೀಪ ಬೇರ್ಪಡಿಸುವ ಚಾನಲ್. ಸೊ 9 ಡಿಗ್ರಿ ಚಾನೆಲ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಬ್ಲ್ಯಾಕ್ ಬಕ್ ರಾಷ್ಟ್ರೀಯ ಉದ್ಯಾನ ಇರುವ ರಾಜ್ಯ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ ಗುಜರಾತ್. ಸೊ ಸ್ನೇಹಿತರೆ, ಈ ರಾಷ್ಟ್ರೀಯ ಉದ್ಯಾನಗಳ ಮೇಲೆ ಕೂಡ ಒಂದು ಕ್ಲಾಸ್ ತಗೋತೀನಿ, ಸೊ ಯಾರೂ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿ ನೋಡೋಣ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನ ಉತ್ತರಾಖಂಡ್ನಲ್ಲಿದೆ. ಗೀರ್ ರಾಷ್ಟ್ರೀಯ ಉದ್ಯಾನ ಗುಜರಾತ್ನಲ್ಲಿದೆ. ವ್ಯಾಲಿ ಆಫ್ ಫ್ಲವರ್ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡ್ನಲ್ಲಿದೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ ರಾಜ್ಯದಲ್ಲಿದೆ. ನೆಕ್ಸ್ಟ್ ಕನ್ನಾ ರಾಷ್ಟ್ರೀಯ ಉದ್ಯಾನ ಮಧ್ಯಪ್ರದೇಶದಲ್ಲಿದೆ. ನೆಕ್ಸ್ಟ್ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಕೇರಳದಲ್ಲಿದೆ. ಸೊ ಇದಕ್ಕೆ ನಿಶಬ್ದ ವ್ಯಾಲಿ ಅಂತ ಕೂಡ ಕರೆಯುತ್ತಾರೆ. ನೆಕ್ಸ್ಟ್, ಉದಯಪುರ್ ನಗರವನ್ನು ಸ್ಥಾಪಿಸಿದವರು ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ 2ನೇ ಉದಯ ಸಿಂಗ್. ಸೊ ಹೆಚ್ಚಿನ ಮಾಹಿತಿ ನೋಡೋಣ. ಫತೇಪುರ್ ಸಿಕ್ರಿ ನಗರ ಸ್ಥಾಪಿಸಿದವರು ಅಕ್ಬರ್. ಆಗ್ರಾ ನಗರ ಸ್ಥಾಪಿಸಿದವರು ಸಿಕಂದರ್ ಲೋಧಿ. ಅಮೃತ್ಸರ್ ನಗರ ಸ್ಥಾಪಿಸಿದವರು ಗುರು ರಾಮದಾಸ್. ಅಜ್ಮೀರ್ ನಗರ ಸ್ಥಾಪಿಸಿದವರು ಅಜಯ್ ಪಾಲ್ ಚೌಹಾಣ್. ಜೈಪುರ್ ನಗರ ಸ್ಥಾಪಿಸಿದವರು ಸವಾಯಿ ಜೈಸಿಂಗ್. ಮಹಾಬಲಿಪುರಂ ನಗರ ಸ್ಥಾಪಿಸಿದವರು ನರಸಿಂಹ ವರ್ಮ. ಸೊ ಸ್ನೇಹಿತರೆ, ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.